ಸ್ನೇಹಿತರೆ ನಮಸ್ಕಾರ. ನಾನು ರಘು ಜಾಣಿಗೆರೆ, ಕರ್ನಾಟಕ. ನಾನಿವತ್ತು ಲೈವ್ ಬಂದಿರೋ ಉದ್ದೇಶ ನಿಮ್ಮೆಲ್ರಿಗೂ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಏನು ಶನಿವಾರ ಹಮ್ಮಿಕೊಳ್ಳಾಗಿರ್ತಕ್ಕಂಥ ಒಂದು ಹೋರಾಟದ ವಿಚಾರವಾಗಿ ತಮ್ಮೆಲ್ರಿಗೂ ತಿಳಿಸೋದಕ್ಕೆ ಈ ಲೈವ್ ಬಂದಿದ್ದೀನಿ. ಬೆಂಗಳೂರಿನಿಂದ ಬಿಡದಿ ಬೈರಮಂಗಲ ಚಲೋ, ಬೆಂಗಳೂರಿಂದ ಬಿಡದಿ ಬೈರಮಂಗಲ ಚಲೋ ಅನ್ನುವಂತಹ ಒಂದು ಬೃಹತ್ ಬೈಕ್ ಜಾಥಾ, ಬೈಕ್ ಮತ್ತೆ ಕಾರುಗಳ ಒಂದು ಜಾಥಾವನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಏನು ಬಿಡದಿ ಭಾಗದ ಬೈರಮಂಗಲ, ಕೊಂಚಗಾನಹಳ್ಳಿ ಈ ತರದ ಏನು ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತ ಸುಮಾರು 21 ಹಳ್ಳಿಗಳ ಫಲವತ್ತಾದ ರೈತರ ಭೂಮಿಯನ್ನ ಸರ್ಕಾರ ಏನು ಕಸಿದುಕೊಂಡು ಅಲ್ಲಿ AICT ಮಾಡ್ತೀವಿ ಎನ್ನುವಂತಹ ನಿಟ್ಟಿನಲ್ಲಿ ಹೊರಟಿದೆ. ಅಲ್ಲಿಯ ರೈತರ ಏನು ಅಭಿಪ್ರಾಯ ಏನು, ರೈತರು ಏನ್ ಹೇಳ್ತಾರೆ, ಇದು ಯಾವುದನ್ನು ಲೆಕ್ಕಿಸದೆ ರೈತರನ್ನ ಅತ್ಯಂತ ನಿಕೃಷ್ಟವಾಗಿ ಅವರನ್ನ ಕಡೆಗಣಿಸಿ ಅವಮಾನಿಸಿ, ನೀವೇನ್ ಮಾಡ್ತಿರೋ ಮಾಡ್ಕೊಳ್ಳಿ, ನಾವು ನಿಮ್ಮ ಭೂಮಿಯನ್ನ ಕಿತ್ಕೊಂಡು ಅಲ್ಲಿ AICT ಮಾಡೇ ಮಾಡ್ತೀವಿ ಅನ್ನುವಂತಹ ಒಂದು ಏನು ರೀತಿಯಲ್ಲಿ ಸರ್ಕಾರ ಇವತ್ತು ಮುಂದಾಗಿರ್ತಕ್ಕಂಥದ್ದನ್ನ ಸರ್ಕಾರದ ನಡೆಯನ್ನ ವಿರೋಧಿಸಿ ಬಿಡದಿಯಲ್ಲಿ ಸುಮಾರು 400, ಬಹುಶಃ ಇವತ್ತಿಗೆ 445, 450 ದಿವಸ ಆಗ್ತಾ ಬಂತು ಅಂತ ಕಾಣುತ್ತೆ. ಅಷ್ಟು ದಿನಗಳ ನಿರಂತರವಾದಂತಹ ಹೋರಾಟವನ್ನ ಬಿಡದಿಯಲ್ಲಿ ರೈತರು ಮಾಡ್ತಾ ಇದ್ದಾರೆ. ಯಾಕೆಂತ ಅಂದ್ರೆ ಅವ್ರಿಗೆ ಅವ್ರ ಜಮೀನನ್ನ ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಯಾರಿಗೆ ತಾನೇ ಅವ್ರು ಹುಟ್ಟಿದಂತಹ ಊರಲ್ಲಿ ಇಡೀ ಊರನ್ನ, ಅವರ ಜಮೀನನ್ನ, ಅವರ ತಾತ ಮುತ್ತಾತ ಪೂರ್ವಜರು ಹುಟ್ಟಿ ಬೆಳೆದಂತಹ ಒಂದು ಮಣ್ಣನ್ನ ಕಳ್ಕೊಳ್ಳೋದಕ್ಕೆ ಯಾರಿಗೆ ತಾನೇ ಇಷ್ಟ ಇರುತ್ತೆ. ಯಾರೋ ದುಡ್ಡಿನ ಆಸೆಗಾಗಿ ಯಾರೋ ಕೆಲವು ಜನ ಹೌದು ನಾವು ಜಮೀನನ್ನ ಕೊಡ್ತೀವಿ ಅಂತ ಹೇಳ್ಬೋದು. ಅದೇ ಬಹುತೇಕರು ರೈತರು. ಬಹಳ ಮುಖ್ಯವಾಗಿ ಅಲ್ಲಿ ನಾವು ಗಮನಿಸಬೇಕಾಗಿರೋದು ಬಿಡದಿ ಭಾಗದ ಈ ಪಂಚಾಯತಿಗಳ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ರೈತರಂತೂ ಒಂದ್ ರೀತಿಯಾಗಿ ಸಮೃದ್ಧವಾಗಿರ್ತಕ್ಕಂಥ ನೆಲ, ಅಲ್ಲಿ ನೀರಿದೆ, ಹಚ್ಚ ಹಸಿರಿದೆ, ಬೇಕಾಗಿದ್ದ ರೀತಿನಲ್ಲಿ. ನನಗಂತೂ ಬಹಳ ಆಶ್ಚರ್ಯ ಆಯ್ತು ಅಲ್ಲಿ ರೈತರು. ನಾನು ಇತ್ತೀಚೆಗೆ ಅಲ್ಲಿ ಹೋಗಿ ಮಾತಾಡಿಸಿದಾಗ, ಯಾಕೆ ನೀವು ಜಮೀನನ್ನ ಕೊಡಬಾರ್ದು, ನೀವು ಇನೋವಾ ಸ್ಕಾರ್ಪಿಯೋ ಕಾರಲ್ಲಿ ಓಡಾಡ್ಬೋದಲ್ಲ, ಬಂಗ್ಲೆ ಕಟ್ಕೋಬೋದಲ್ಲ ಅಂತ ನಾನು ಒಬ್ಬರನ್ನ ಅಲ್ಲಿನ ಪ್ರಗತಿಪರ ರೈತರು ಕೇಳಿದ್ದಕ್ಕೆ ಅವರು, ಅಯ್ಯೋ ನಮ್ಮ ಹತ್ರ ಈಗ ಬಂಗ್ಲೆನೂ ಇದೆ, ಕಾರು ಇದೆ, ಇನೋವನು ಇದೆ, ಎಲ್ಲಾನು ನಾವು ಇಟ್ಕೊಂಡಿದೀವಿ, ಅದನ್ನು ನಾವು ಬೆವರು ಸುರಿಸಿ ನಮ್ಮ ಸ್ವಂತ ದುಡಿಮೆಯಲ್ಲಿ ಅದನ್ನು ತೆಗೆದುಕೊಂಡಿದೀವಿ ಅನ್ನುವಂತ ಮಾತನ್ನ ಅವರು ಹೇಳಿದ್ರು. ಆ ತರದ ಒಂದು ಸ್ವಾವಲಂಬನೆಯ ಬದುಕನ್ನ ಅವರ ತಮ್ಮ ಸ್ವಂತ ಉದ್ಯೋಗವನ್ನ ಖುಷಿಯಿಂದ ಕಂಡುಕೊಂಡಿರುವಂತಹ ಸಾವಿರಾರು ರೈತರನ್ನ ಅಲ್ಲಿ ಒಕ್ಕಲೆಬ್ಬಿಸ್ತಕ್ಕಂಥ ಕೆಲಸವನ್ನ ಏನು ಸರ್ಕಾರ ಮಾಡ್ತಾ ಇದೆ, ತನ್ನ ದುರಾಸೆಯ ಕಾರಣಕ್ಕಾಗಿ ಸರ್ಕಾರದ ಭಾಗವಾಗಿರ್ತಕ್ಕಂಥ ಕೆಲವು ದುಷ್ಟ ಭ್ರಷ್ಟ ಜನಪ್ರತಿನಿಧಿಗಳ ಏನು ಇವತ್ತು ಭೂಮಿಗೆ ಚಿನ್ನದ ಬೆಲೆ ಬಂದಿದೆ. ಆ ಕಾರಣಕ್ಕಾಗಿ ಭೂಮಿಯಿಂದ ಒಂದು ಸಾವಿರಾರು ಕೋಟಿಯನ್ನ ನಾವು ಅಲ್ಲಿಂದ ಒಂದಷ್ಟು ಹಣ ಮಾಡ್ಕೋಬಹುದು, ಲೂಟಿ ಹೊಡಿಬಹುದು ಅನ್ನುವಂತ ಏಕೈಕ ಕಾರಣಕ್ಕಾಗಿ ಇಲ್ಲಿ ಯಾವುದೇ ಕಂಪ್ಲೀಟ್ ಆಗಿ ರೈತರ ಹಿತ ಇಲ್ಲ. ಕೇವಲ ಭ್ರಷ್ಟ ರಾಜಕಾರಣಿಗಳ ಸ್ವಹಿತಕ್ಕಾಗಿ ಮಾಡ್ತಾ ಇರುವಂತಹದ್ದು ಇದೊಂದು ಯೋಜನೆ. ಆ ಕಾರಣಕ್ಕಾಗಿನೇ ಅಲ್ಲಿ ರೈತರು ಸುಮಾರು 450 ದಿನಗಳಿಂದ ನಿರಂತರವಾಗಿ ಇವತ್ತಲ್ಲಿ ಹೋರಾಟವನ್ನ ಮಾಡ್ಕೊಂಡು ಬಂದಿದ್ದಾರೆ. ಈ ಒಂದು ಹೋರಾಟವನ್ನ ಇತ್ತೀಚೆಗೆ ನಾವು KRS ಪಕ್ಷದಿಂದ ಕೂಡ ಬೆಂಬಲಿಸಿ ಅಲ್ಲಿ ಹೋಗಿ ಬಂದಿದ್ವಿ. ನಮ್ಮ ಪಕ್ಷದ ಗೌರವಾಧ್ಯಕ್ಷರು ಕೂಡ ಅಲ್ಲಿ ಹಲವಾರು ಹಳ್ಳಿಗಳಿಗೆ ಭೇಟಿ ನೀಡಿ ಅಲ್ಲಿರ್ತಕ್ಕಂಥ ನಿಜವಾದ ಸಮಸ್ಯೆ ಏನು ಅನ್ನುವಂತ ನಿಟ್ಟಿನಲ್ಲಿ ಅದನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟು ಆ ರೈತರಿಗೆ ತಮ್ಮ ಬೆಂಬಲವನ್ನ ಕೊಟ್ಟು ಬಂದಿದ್ರು. ಇದ್ರ ಮುಂದುವರೆದ ಭಾಗವಾಗಿ ಸರ್ಕಾರ ಇವರೇನ್ 450 ದಿನ ಅಲ್ಲಿ ಹೋರಾಟ ಮಾಡಿದ್ದಾರೆ ಅನ್ನೋ ಕಾರಣಕ್ಕಾಗಿ ಸರ್ಕಾರ ಇವತ್ತೇನು ಯೋಚನೆ ಮಾಡೋಣ, ಕೈ ಬಿಡೋಣ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇಲ್ಲ. ನಾವು ಇದನ್ನ ಮಾಡೇ ಮಾಡ್ತೀವಿ ಎನ್ನುವಂತ ರೀತಿಯಲ್ಲಿ ಏನು ಹಿಂದೆ ಉಪಮುಖ್ಯಮಂತ್ರಿ ಆಗಿ ಈಗ ಮುಖ್ಯಮಂತ್ರಿ ಆಗೋದಕ್ಕೆ ಹೊರಟಿರುವಂತಹ DK ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಆ ಕಾರಣದಿಂದಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈ ರೈತರಿಗೆ, ಇಡೀ ರಾಜ್ಯದಲ್ಲಿ ಇವತ್ತು ರೈತರ ಪರಿಸ್ಥಿತಿ ಬಹಳ ಕೆಟ್ಟದಾಗಿದೆ. ರೈತರು ಬೆಳೆಯುವಂತ ಬೆಳೆಗಳಿಗೆ ಇವತ್ತು ವೈಜ್ಞಾನಿಕವಾಗಿ ಅವ್ರ ಬೆಳೆನೂ ಬೆಳೆಯಕ್ಕಾಗ್ತಾ ಇಲ್ಲ, ಇನ್ನೊಂದ್ ಕಡೆ ವೈಜ್ಞಾನಿಕವಾದಂತ ಬೆಲೆನೂ ಅವ್ರಿಗೆ ಸಿಗ್ತಾ ಇಲ್ಲ. ಇಡೀ ದೇಶದಲ್ಲಿ ಇವತ್ತು ಏನು ಉದ್ಯೋಗವನ್ನ ಸೃಷ್ಟಿ ಮಾಡಿರುವಂತಹ 70% ಉದ್ಯೋಗವನ್ನ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಏನು ಕೃಷಿಯಿಂದಾಗಿ ಅಂತ ಹೇಳಿ ಹೇಳಲಾಗ್ತಾ ಇದೆ. ಅಂತ ಕೃಷಿಯನ್ನು ನಂಬ್ಕೊಂಡು ಹೇಗೋ ಆ ಉದ್ಯೋಗವನ್ನ ಕಂಡುಕೊಂಡು ಉದ್ಯೋಗವನ್ನ ಸೃಷ್ಟಿ ಮಾಡಿಕೊಂಡು ತಮ್ಮ ಕಾಲಿನ ಮೇಲೆ ತಾವು ನಿಂತ್ಕೊಂಡಿರುವಂತಹ ಜನರನ್ನ ಇವತ್ತು ಉದ್ಯೋಗವನ್ನ ಕೊಡೋದಿಕ್ಕೆ ಯೋಗ್ಯತೆ ಇಲ್ಲದಂತಹ ಸರ್ಕಾರಗಳು ತಮ್ಮದೇ ನೆಲೆಯಲ್ಲಿ ತಮ್ಮದೇ ಒಂದು ಪ್ರಯತ್ನದಿಂದ ಉದ್ಯೋಗವನ್ನ ಕಂಡುಕೊಂಡಿರುವಂತಹ ಜನರನ್ನ ಒಕ್ಕಲೆಬ್ಬಿಸ್ತಕ್ಕಂಥ ಕೆಲಸವನ್ನ ಏನಿದು ಮಾಡ್ತಾ ಇದೆ, ಬಹಳ ದಾಷ್ಟ್ಯದಿಂದ ಇದನ್ನ ಮಾಡ್ತಾ ಇದೆ. ಹಾಗಾಗಿ ನಾವೆಲ್ಲರೂ ಇದನ್ನ ವಿರೋಧಿಸಬೇಕು. ಯಾಕಂದ್ರೆ ಇವತ್ತು ನಾವು ವಿರೋಧಿಸಿಲ್ಲ ಅಂತ ಅಂದ್ರೆ ನಾಳೆ ನಮ್ಮೂರಿನ ರೈತರ ಬದುಕುನು ಕೂಡ ಈ ಮಟ್ಟಕ್ಕೆ ಬರ್ಬೋದು. ಯಾಕಂದ್ರೆ ನಾಳೆ ಇವರು ಸರ್ಕಾರಗಳು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ
ಪ್ರಜೆಗಳೇ ಮೇಲಾಗಿರ್ಬೇಕಾಗಿತ್ತು, ಪ್ರಜೆಗಳ ಧ್ವನಿಯೇ ಅಲ್ಟಿಮೇಟ್ ಧ್ವನಿ ಆಗಿರ್ಬೇಕಾಗಿತ್ತು, ಪ್ರಜೆಗಳು ಏನ್ ನಿರ್ಧಾರ ಮಾಡ್ತಾರೆ ಅದು ಅಲ್ಟಿಮೇಟ್ ನಿರ್ಧಾರ ಆಗಿರ್ಬೇಕಾಗಿತ್ತು. ಇವತ್ತು ಕಂಪ್ಲೀಟ್ ಆಗಿ ಇದು ಬದಲಾಗಿದೆ. ಪ್ರಜೆಗಳಿಗೆ ಧ್ವನಿನೇ ಇಲ್ಲದಂಗೆ ಆಗಿದೆ. ಪ್ರಜೆಗಳ ಧ್ವನಿಯನ್ನು ಹತ್ತಿಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ನೀವು ನಮಗೆ ಓಟ್ ಹಾಕಿದ್ದೀರಾ, ನಾವು ಹಣ ಖರ್ಚು ಮಾಡಿದೀವಿ, ಚುನಾವಣೆ ಗೆದ್ದಿದ್ದೀವಿ, ನಿಮ್ ಮಕ್ಕದ ಮೇಲೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಬಿಸಾಕಿದ್ದೀವಿ, ಹಾಗಾಗಿ ನಾವು ಗೆದ್ದಿದ್ದೀವಿ, ನಾವು ಏನ್ ಮಾಡ್ತೀವೋ ನೀವು ಅದನ್ನ ಸ್ವೀಕರಿಸಬೇಕು, ನಾವು ಯಾವ ಯೋಜನೆಯನ್ನ ತರ್ತೀವಿ ಆ ಯೋಜನೆಯನ್ನ ಸ್ವೀಕರಿಸಬೇಕು ಅನ್ನುವಂತ ಮಟ್ಟಕ್ಕೆ ಇವತ್ತು ಈ ದುಷ್ಟ ರಾಜಕಾರಣಿಗಳು ಬಂದಿರುವಂತದ್ದು ನಿಜಕ್ಕೂ ಪ್ರಜಾಪ್ರಭುತ್ವಕ್ಕೆ ಒಂದು ಅಪಾಯದ ಸೂಚನೆ ಆಗಿದೆ. ಈ ಹಿನ್ನೆಲೆಯಲ್ಲಿ ನಾವು ಇದನ್ನ ಪಕ್ಷಾತೀತವಾಗಿ ರಾಜ್ಯದ ಜನರು ಇಲ್ಲೆಲ್ಲ ಬಿಡದಿಯಲ್ಲಿ ಆಗ್ತಾ ಇರೋದು, ಆನೇಕಲ್ಲಲ್ಲಿ ಆಗ್ತಾ ಇರೋದು, ದೇವನಹಳ್ಳಿನಲ್ಲಿ ಆಗ್ತಾ ಇರುವಂತದ್ದಲ್ಲ. ಇದು ಇಡೀ ರಾಜ್ಯದಲ್ಲಿ ಇವತ್ತು ಏನು BDA, KADB, ಈ ತರದ್ದು ಟೌನ್ಶಿಪ್ಗಳು ಅನ್ನುವಂತಹ ನೆಪದಲ್ಲಿ ಇವತ್ತು ಟೌನ್ ಪಕ್ಕ ಇರುವಂತಹ ಜಮೀನನ್ನ, ಆ ಜಮೀನಲ್ಲಿ ಬರ್ತಕ್ಕಂತ ಆದಾಯದ ಆಸೆಗಾಗಿ, ಅಲ್ಲಿ ಬರ್ತಕ್ಕಂತ ಏನು ಅವ್ರಿಗೆ ಕಿಕ್ ಬ್ಯಾಕ್ಸ್ ನ ಕಾರಣಕ್ಕಾಗಿ ಇವತ್ತು ಇಡೀ ರೈತರ ಬದುಕನ್ನ ಇವತ್ತು ಕಾರ್ಪೊರೇಟ್ ಕುಳಗಳಿಗೆ ಇವರು ಹಡ ಇಟ್ಟು ಈ ತರದ ಯೋಜನೆಗಳನ್ನ ರೂಪಿಸ್ತಾ ಇದ್ದಾರೆ. ಎಷ್ಟೊಂದು ಲಕ್ಷಾಂತರ ಎಕರೆ ಜಮೀನನ್ನ ಇವತ್ತು ಅಕ್ವೈರ್ ಮಾಡ್ಕೊಂಡು ಡೆವಲಪ್ ಮಾಡಿದ್ದಾರೆ. ಈ ಬಿಡದಿ ಪಕ್ಕದಲ್ಲೇನೆ ಒಂದು 800 ಎಕರೆನ ಇತ್ತೀಚೆಗೆ ಒಂದು 2-3 ವರ್ಷ ಹಿಂದೆ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಅಕ್ವೈರ್ ಮಾಡ್ಕೊಂಡಿರುವಂತ ಭೂಮಿನ ಇನ್ನ ಇವ್ರ ಯೋಗ್ಯತೆಗೆ ಡೆವಲಪ್ ಮಾಡಕ್ಕಾಗಿಲ್ಲ KADB ಇಂದ. ಈಗಾಗಲೇ ಇದನ್ನ AICT ಮಾಡ್ತೀವಿ ಅಂತ ಬರ್ತಾ ಇದ್ದಾರೆ. ಈ AICT ಯಾವಾಗ ಮಾಡ್ತಾರೆ ಇವರು? ಇವತ್ತು ಡೆವಲಪ್ ಮಾಡೋದಕ್ಕೆ ಇದನ್ನ ಶುರು ಮಾಡ್ಕೊಂಡ್ರೆ ಮುಂದಿನ ಬಹುಶಃ ಒಂದು 20-30 ವರ್ಷಕ್ಕೆ ಇತ್ತೀಚೆಗೆ ನಾವು KADB, BDA ಡೆವಲಪ್ ಮಾಡಿ ಅಕ್ವೈರ್ ಮಾಡ್ಕೊಂಡು ಅವ್ರಿಗೆ ರೈತರಿಗೆ ಹಣ ಕೊಟ್ಟು ಇವ್ರು ಯಾವಾಗ ಡೆವಲಪ್ ಮಾಡ್ತಾ ಇದಾರೆ, ಇವ್ರು ಯಾವ ಸ್ಪೀಡಲ್ಲಿ ಇದನ್ನ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದಾರೆ ಅನ್ನೋದನ್ನೆಲ್ಲ ನಾವು ನೋಡಿದಾಗ ನಮ್ಗೆ ಅನ್ಸೋದು ಇದು ಬಿಡದಿಯ AICT ಕೂಡ ಡೆವಲಪ್ ಆಗೋದಕ್ಕೆ ಇನ್ನ 20-30 ವರ್ಷ ಆಗ್ಬೋದು. ಇವತ್ತು ಯಾರು ಅಲ್ಲಿ ಬಡ ರೈತರಿದ್ದಾರೆ, ಯಾರು ಅವ್ರ ಭೂಮಿಯನ್ನ ಕಳ್ಕೊಂತಾರೆ, ಬಹುಶಃ ಮುಂದಿನ ದಿನಗಳಲ್ಲಿ ಇವ್ರು ಯಾರಿಗೂ ಅಲ್ಲಿ ಭೂಮಿ ಕೊಂಡ್ಕೊಳ್ಳೋದಕ್ಕೆ ಸಾಧ್ಯನೇ ಆಗಲ್ಲ. ಯಾಕೆಂತ ಅಂದ್ರೆ ಆ ಭೂಮಿಯ ಬೆಲೆ ಅಷ್ಟು ಹೆಚ್ಚಾಗಿರುತ್ತೆ. 20 ವರ್ಷದ ನಂತರ ಇಲ್ಲಿ ಡೆವಲಪ್ ಆಗಿರುವಂತಹ ಭೂಮಿ ಒಂದು ಸೈಟ್ ನ ಬೆಲೆ ಎಷ್ಟೆಲ್ಲ ಕೋಟಿ ರೂಪಾಯಿಗಳಾಗಿರ್ಬೋದು. ನೋಡಿ, ಇವತ್ತು ನಾವು ಸರ್ಕಾರ ಡೆವಲಪ್ ಮಾಡ್ತಾ ಇರುವಂತಹ ಇಂತಹ ಟೌನ್ಶಿಪ್ ಏನೆಲ್ಲ ಸರ್ಕಾರಗಳು ಮಾಡ್ತಾ ಇದೆ, ನೀವು ಯೋಚನೆ ಮಾಡಿ, ಇಂಥ ಟೌನ್ಶಿಪ್ ನಲ್ಲಿ BDA ಆಗಿರ್ಬೋದು ಅಥವಾ BBMP ವ್ಯಾಪ್ತಿಯಲ್ಲಿ ಅಥವಾ ಇನ್ಯಾವುದೋ ನಗರಸಭೆ ಪುರಸಭೆ ವ್ಯಾಪ್ತಿಯಲ್ಲಿ ಸರ್ಕಾರಗಳು ನಿರ್ಮಿಸ್ತಾ ಇರ್ತಕ್ಕಂಥ ಟೌನ್ಶಿಪ್ ನಲ್ಲಿ ಯಾರಾದ್ರೂ ಬಡ ಜನರು ಹೋಗಿ ಅಲ್ಲಿ ಸೈಟ್ ಕೊಳ್ಳೋದಕ್ಕೆ ಸಾಧ್ಯತೆ ಇದೆಯಾ? ಇವತ್ತು ಬೆಂಗಳೂರಿನ ಎಕ್ಸಾಂಪಲ್, ಬೆಂಗಳೂರಿನ BDA ಲೇಔಟ್ಗಳು ಏನಿದಾವೆ, ಈ BDA ಲೇಔಟ್ಗಳಲ್ಲಿ ಬಡ ಜನರು, ಸಾಮಾನ್ಯ ಜನರು ಇವತ್ತು ಸೈಟ್ ನ ಕೊಂಡ್ಕೊಂಡು ಮನೆ ಕಟ್ಕೊಂಡು ಜೀವನ ನಡೆಸೋದಕ್ಕೆ ಸಾಧ್ಯತೆ ಇದೆಯಾ? ಅಂತಹ ಬಡ ಜನರ, ಸಾಮಾನ್ಯ ಜನರ ಕೈಗೆಟುಕುವ ಬೆಲೆಯಲ್ಲಿ ಇವತ್ತು ಸೈಟ್ಗಳು ಸಿಗ್ತಾ ಇದಾವ? ಇಲ್ಲ, ಸಿಗ್ತಾ ಇಲ್ಲ. ಇವತ್ತು ಇಡೀ ಈ ತರದ ಶೋಕಿಯನ್ನ ಇವರು ಟೌನು, ಆ ತರ ಟೌನ್ಶಿಪ್, ಇವೆಲ್ಲವನ್ನ KADB ಇವೆಲ್ಲವನ್ನ ಮಾಡ್ತಾ ಇರೋದು ಇವತ್ತು ರಾಜಕಾರಣಿಗಳು. KADB ನಲ್ಲಿ ಏನೋ ವಾಮ ಮಾರ್ಗಗಳ ಮುಖಾಂತರ ಅಲ್ಲಿ ಸೈಟ್ ತಗೊಂಡು ಶೆಡ್ ಹಾಕೊಂಡು ಅದ್ರ ಬಾಡಿಗೆ ಬರಂಗ್ ಮಾಡ್ಕೊಂಡು ಅದ್ರ ಬರುವಂತ ದುಡ್ಡಲ್ಲಿ ರಾಜಕಾರಣ ಮಾಡೋದು, ಈ ತರದ್ದು ಇದೊಂದು ಅಭ್ಯಾಸ ಆಗೋಗ್ಬಿಟ್ಟಿದೆ ಅವ್ರಿಗೆ. ಇದೊಂದು ಕಯಾಳಿ ಆಗೋಗ್ಬಿಟ್ಟಿದೆ. ಕೇಳೋರಿಲ್ಲ, ಹೇಳೋರಿಲ್ಲ. ಯಾರು ಕೇಳ್ತಾರೆ? ನಮ್ದೇ ಆಟ, ನಾವು ಆಡಿದ್ದೇ ಆಟ ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಸರ್ಕಾರದ ಧೋರಣೆ ಏನಿದೆ, ಈ ಧೋರಣೆಯನ್ನ ನಾವು ಪಕ್ಷಾತೀತವಾಗಿ ಖಂಡಿಸಬೇಕು. ಒಂದು ಕಡೆ ಹಳ್ಳಿಗಳಲ್ಲಿ ಈಗಾಗಲೇ, ಹಳ್ಳಿ ಅಂದ್ರೆ ಏನು, ಅದೊಂದು ಟೌನ್ಶಿಪ್ ಅಲ್ವಾ? ಜನರು ವಾಸ ಮಾಡುವಂತಹ ಒಂದು ಸ್ಥಳ ಅಲ್ವಾ ಹಳ್ಳಿ? ಇವತ್ತು ಹಳ್ಳಿನಲ್ಲೇನೆ ಒಂದು ಆಸ್ಪತ್ರೆ ಕಟ್ಟೋದಿಕ್ಕೆ ಜಾಗ ಇಲ್ಲ, ಒಂದು ಶಾಲೆಗೆ ಗ್ರೌಂಡ್ ಇಲ್ಲ, ಒಂದು ಸ್ಮಶಾನ ಇಲ್ಲ, ಶಾಲೆ ನಿರ್ಮಿಸಬೇಕು ಹೆಚ್ಚುವರಿಯಾಗಿ ಅಂತ ಅಂದ್ರೂ ಜಾಗ ಇಲ್ಲ. ಇಂಥ ಸಂದರ್ಭದಲ್ಲಿ ಹಳ್ಳಿಗಳಲ್ಲಿ ಇವತ್ತಿನ ಇಂಥ ಪರಿಸ್ಥಿತಿ ಏನಿದೆ, ಶಾಲೆಗಳಿಗೆ ಜಾಗ ಇಲ್ಲ, ಆಸ್ಪತ್ರೆಗಳಿಗೆ ಜಾಗ ಇಲ್ಲ, ಸ್ಮಶಾನಕ್ಕೆ ಜಾಗ ಇಲ್ಲ. ಇದಕ್ಕೆ ಹಳ್ಳಿ ಜನರಿಗೆ ಈ ತರದ ಸ್ಮಶಾನ, ಶಾಲೆ, ಆಸ್ಪತ್ರೆಗಳನ್ನ ನಿರ್ಮಿಸೋದಕ್ಕೆ ಇವ್ರ ಕೈಯಲ್ಲಿ ಏನು ಜಾಗವನ್ನ ಕೊಂಡ್ಕೊಂಡು ಅಲ್ಲಿ ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ ಇವ್ರ ಕೈಲಿ ಆಗಲ್ಲ. ಹಳ್ಳಿ ಜನ ಏನ್ರಿ ಕೇರ್ ಆಫ್ ಫುಟ್ಬಾತ್, ಅವ್ರಿಗೆ ಬಾಟ್ಲು ಕೊಟ್ರೆ, ಓಟಿ ಕೊಟ್ರೆ, ಸೀರೆ ಕೊಟ್ರೆ, ಕುಕ್ಕರ್ ಕೊಟ್ರೆ ಓಟ್ ಹಾಕ್ತಾರೆ. ನಾವ್ ಯಾಕೆ ಇವ್ರಿಗೆ ಸ್ಮಶಾನ ಕಟ್ಕೊಡೋದು, ಶಾಲೆ ಕಟ್ಕೊಡೋದು, ಯಾಕೆ ಇವ್ರಿಗೆ ಆಸ್ಪತ್ರೆ ಕಟ್ಕೊಡು ಅನ್ನುವಂತಹ ಇವ್ರದ್ದು ಧೋರಣೆ. ಇಲ್ಲಿ ಇವತ್ತು ಸಿಟಿಗಳ ಅಕ್ಕಪಕ್ಕದಲ್ಲಿ ಏನಾದ್ರೂ ಈ ತರಕ್ಕೆ ರೈತರಿಂದ ಜಮೀನನ್ನ ಕಿತ್ಕೊಂಡು ಅಲ್ಲಿ ಸಾವಿರಾರು ಕೋಟಿ, 10-20 ಲಕ್ಷ, 1-2 ಕೋಟಿ ಅಲ್ಲ, ಸಾವಿರಾರು ಕೋಟಿ ಪ್ರಾಜೆಕ್ಟ್ ಇದು. ಇವತ್ತು ಬಿಡದಿಯ AICT ಏನು ನಿರ್ಮಾಣ ಮಾಡ್ತೀವಿ ಅಂತ ಹೇಳಿ ಟೌನ್ಶಿಪ್ ಹೇಳ್ತಾ ಇದ್ದಾರೆ. ಸುಮಾರು 23,000 ಕೋಟಿ ರೂಪಾಯಿ ನಾವು ನಿರ್ಮಾಣ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದನ್ನ ನಿರ್ಮಾಣ ಮಾಡೋದಕ್ಕೆ 20-30 ವರ್ಷಗಳೇ ಬೇಕು. 20-30 ವರ್ಷಗಳ ಕಾಲ ಇವರು ಇದನ್ನು ನಿರ್ಮಾಣ ಮಾಡ್ತಾರೆ ಅಂತ ಅಂದ್ರೆ 23,000 ಕೋಟಿನಲ್ಲಿ ಖಂಡಿತವಾಗೂ ನಿರ್ಮಾಣ ಮಾಡೋದು ಇವರು. ಅಷ್ಟೊತ್ತಿಗೆ ಇದೊಂದು 50,000 ಕೋಟಿ ರೂಪಾಯಿ ಆಗಿರುತ್ತೆ. 50,000 ಕೋಟಿ ರೂಪಾಯಿಗಳನ್ನ ಇವತ್ತಿನ ಕಳ್ಳರು, ನೀಚರು, ಭ್ರಷ್ಟರು, ದಗಾಕೋರರು, ದರೋಡೆ ಮಾಡುವಂತ ರಾಜಕಾರಣಿಗಳು ಇವತ್ತು 50,000 ಕೋಟಿಯನ್ನ ಖರ್ಚು ಮಾಡಿದ್ರೆ ಅದರಲ್ಲಿ ಎಷ್ಟು ಹಣವನ್ನ ಪ್ರಾಮಾಣಿಕವಾಗಿ ಇವ್ರ ಯೋಜನೆಗೆ ಖರ್ಚು ಮಾಡ್ತಾರೆ ಅನ್ನುವಂಥದ್ದನ್ನ ನೀವೇ ಯೋಚನೆ ಮಾಡಿ. 50%, 50,000 ಕೋಟಿನಲ್ಲಿ
ನೇರವಾಗಿ ಇವರು ಒಂದು 25,000 ಕೋಟಿ ರೂಪಾಯಿ ಇವತ್ತು ರಾಜಕಾರಣಿಗಳು ಭ್ರಷ್ಟರು ಯಾರಿದ್ದಾರೆ ಯೋಜನೆಯನ್ನ ಮಾಡ್ಲೇಬೇಕು, ನಾವು ಶತಾಯಗತಾಯ ಈ ಯೋಜನೆಯನ್ನ ನಾವು ಜಾರಿಗೆ ತಂದೇ ತರ್ತೀವಿ, ರೈತರು ಏನ್ ಮಾಡ್ತಾರೋ ಮಾಡ್ಲಿ ಅನ್ನುವಂತಹ ಧೋರಣೆಯಲ್ಲಿ ಏನ್ ಇವತ್ತು ಮಾತುಗಳನ್ನ ರಾಜಕಾರಣಿಗಳು ಆಡ್ತಾ ಇದ್ದಾರೆ. ಇವರಿಗೆ ಇಂಥ ಯೋಜನೆಗೆ ಖರ್ಚಾಗುವಂತ ಹಣದಲ್ಲಿ 50% ಹಣವನ್ನ ಇವರು ಇವತ್ತು ಭ್ರಷ್ಟಾಚಾರದ ಮುಖಾಂತರ ಕೊಳ್ಳೆ ಹೊಡಿತಾರೆ. ನನಗನ್ಸೋದು ಇವತ್ತು ಕಾಂಗ್ರೆಸ್ ಸರ್ಕಾರ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗ್ತಾ ಇದ್ದಾರೆ, ಬಹುಶಃ ಅವರಿಗೆ ಇನ್ಮೇಲೆ ಹೈಕಮಾಂಡ್ ಮೇಲೆ ಇನ್ನಿಲ್ಲದಂತಹ ಪ್ರೀತಿ, ಇನ್ನೆಂದಿಗೂ ಇಲ್ಲದಂತಹ ಪ್ರೀತಿ ಇನ್ಮೇಲೆ ಉಕ್ಕಿ ಹರಿಯುತ್ತೆ. ಬಹುಶಃ ಆ ಡಿ ಕೆ ಶಿವಕುಮಾರ್ ಅವರಿಗೆ ಅಂತಹ ಪ್ರೀತಿ ಉಕ್ಕಿ ಅವರು ಹೆಚ್ಚೆಚ್ಚು ಕಾಣಿಕೆಯನ್ನ ಸಲ್ಲಿಸಲಿ ಎನ್ನುವಂತಹ ಒಂದು ನಿರೀಕ್ಷೆಯಲ್ಲಿ ಇವತ್ತು ಹೈಕಮಾಂಡ್ ಕೂಡ, ಕಾಂಗ್ರೆಸ್ನ ಹೈಕಮಾಂಡ್ ಇದೆ ಅಂತ ಹೇಳಿ ಭಾವಿಸುತ್ತೆ. ನನ್ನ ಒಂದು ಅಂದಾಜಿನ ಪ್ರಕಾರ, ನನ್ನ ಒಂದು ಅಭಿಪ್ರಾಯದ ಪ್ರಕಾರ ಬಹುಶಃ ಏನು ಬಿಡದಿಯಲ್ಲಿ 23,000 ಕೋಟಿನಲ್ಲಿ ನಾವು ಪ್ರಾಜೆಕ್ಟ್ ಮಾಡ್ತೀವಿ ಅಂತ ಹೋಗ್ತಾ ಇದ್ದಾರೆ, ಡಿ ಕೆ ಶಿವಕುಮಾರ್ ಅಂತವ್ರಿಗೆ ನೇರವಾಗಿ ಅದರಲ್ಲಿ ಮುಖ್ಯಸ್ಥರು ಅವರೇ ಅಲ್ವೇನಪ್ಪ, ಸರ್ಕಾರದ ಮುಖ್ಯಸ್ಥರು, ಇನ್ಮೇಲೆ ಸರ್ಕಾರದ ಚೀಫ್ ಮಿನಿಸ್ಟ್ರು, ಬಹುಶಃ ಅವರು ನೇರವಾಗಿ ಈಗ ಅದರಲ್ಲಿ ಬರ್ತಕ್ಕಂತ ಅರ್ಧದಷ್ಟು ಹಣ 23,000 25,000 ಕೋಟಿ ಅನ್ಕೊಂಡ್ರು ನೇರವಾಗಿ ಇವತ್ತು 12,000 ಕೋಟಿ ಅವ್ರ ಕೈಗೆ ಹೋಗ್ಬಿಡುತ್ತೆ. ನಾವೇನು ಇದನ್ನ ಊಹೆ ಮಾಡ್ಕೊಂಡು ಹೇಳ್ತಾ ಇಲ್ಲ, ಯಾರನ್ನಾದ್ರೂ ಹೋಗಿ ಕೇಳಿದ್ರೆ ಅಥವಾ ನೀವೇನೆ ಮಾತಾಡ್ತಿದ್ರು ಗೊತ್ತಾಗುತ್ತೆ. ಸರ್ಕಾರಿ ಹಂತದಲ್ಲಿ ನಡೆಯುವಂತ ಕಾಮಗಾರಿಗಳು, ಯೋಜನೆಗಳು ಯಾವ ರೀತಿಯಾಗಿ ಸರ್ಕಾರದಿಂದ ಬಿಡುಗಡೆ ಆಗುವಂತ ಎಷ್ಟು ಹಣ ನಿಜಕ್ಕೂ ಯೋಜನೆಗೆ ಬಳಸ್ತಾರೆ ಅನ್ನೋದನ್ನ ನಾವು ಕೇಳ್ಕೊಂಡ್ರೆ ನಮ್ಮೆಲ್ಲರಿಗೂ ಗೊತ್ತು, ಅದ್ರಲ್ಲಿ ಎಷ್ಟು ತಿಂತಾರೆ ಮತ್ತೆ ಎಷ್ಟನ್ನ ಖರ್ಚು ಮಾಡ್ತಾರೆ ಅಂತ. ಆ ನಿಟ್ಟಿನಲ್ಲಿ ಬಹುಶಃ ಕಾಂಗ್ರೆಸ್ ಸರ್ಕಾರ, ಏನು ಕಾಂಗ್ರೆಸ್ ಪಕ್ಷ ಇವತ್ತು ಇಡೀ ದೇಶದಲ್ಲಿ ನಿರ್ನಾಮ ಆಗಿದೆ, ಇಡೀ ದೇಶದಲ್ಲಿ ಎಲ್ಲೂ ಕೂಡ ಕಾಂಗ್ರೆಸ್ ಇವತ್ತು ಪಕ್ಷಕ್ಕೆ ಇವತ್ತು ಒಂದು ನೆಲೆ ಇಲ್ಲ. ಇರುವಂತ ಒಂದೆರಡು ಕಡೆ, ಅದರಲ್ಲಿ ಮುಖ್ಯವಾಗಿ ಕರ್ನಾಟಕದಲ್ಲಿ ಏನ್ ನೆಲೆ ಇದೆ, ಇವತ್ತು ಕರ್ನಾಟಕವನ್ನ ಲೂಟಿ ಮಾಡಿ, ಕರ್ನಾಟಕವನ್ನ ದೋಚ್ಕೊಂಡು, ಕರ್ನಾಟಕದ ಜನರ ಮೇಲೆ ದೌರ್ಜನ್ಯ, ಶೋಷಣೆ, ದಬ್ಬಾಳಿಕೆ ಮಾಡಿ ಇಲ್ಲಿಂದ ಜನರಿಂದ ವಸೂಲಿ ಮಾಡ್ಕೊಂಡು ಹೋಗಿ ಇವತ್ತು ಕರ್ನಾಟಕದ ಜನರಿಂದ ವಸೂಲಿ ಮಾಡಿದಂತ ಹಣದ ಮುಖಾಂತರ ಇಡೀ ದೇಶದಲ್ಲಿ ರಾಜಕಾರಣವನ್ನು ಮಾಡಬೇಕು ಅನ್ನುವಂತ ಆಲೋಚನೆಯನ್ನ ಬಹುಶಃ ಕಾಂಗ್ರೆಸ್ ಪಕ್ಷ ಇಟ್ಕೊಂಡಾಗಿ ಕಾಣ್ತಾ ಇದೆ. ಇಲ್ಲ ಅಂತಂದ್ರೆ ಅವ್ರಿಗೆ ಈ ತರ ರೈತರು ವಿರೋಧಿಸ್ತಾ ಇರುವಂತ ಒಂದು ಯೋಜನೆಯನ್ನ ಮಾಡುವಂತ ಅಗತ್ಯ ಏನಿದೆ? ಯಾಕೆ ಇವ್ರಿಗೆ ಅಷ್ಟೊಂದು ನಾವು ಈ ಯೋಜನೆಯನ್ನ ಮಾಡೇ ತೀರ್ತೀವಿ ಎನ್ನುವಂತಹ ಒಂದು ಧೋರಣೆಗೆ ಇವತ್ತು ಅಧಿಕಾರದಲ್ಲಿ ಇರುವಂತವ್ರು ಬಂದಿದ್ದಾರೆ, ಮತ್ತೆ ಆ ತರದ ಮಾತುಗಳನ್ನ ಇವರು ಇವತ್ತು ಮಾತಾಡ್ತಾ ಇದ್ದಾರೆ. ಇವೆಲ್ಲ ಹಿನ್ನೆಲೆಯಲ್ಲಿ ನಾವು ನೋಡಿದಾಗ ಖಂಡಿತವಾಗ್ಲೂ ಈ ತರದ ಆರೋಪಗಳನ್ನ ಮಾಡ್ಲೇಬೇಕಾಗುತ್ತೆ. ಇವೆಲ್ಲ ಆರೋಪಗಳೆಲ್ಲ ಸತ್ಯವಾಗಿರುವಂತದ್ದು, ನಡೆಯೋದೇ ಹೀಗೆ ಅಂತ ಹೇಳಿ ನಮ್ಮೆಲ್ರಿಗೂ ಅನ್ನಿಸ್ತಾ ಇದೆ. ಇನ್ನೊಂದು ಕಡೆ ನೋಡಿ, ನಾವೊಂದು ಸಣ್ಣ ಪಕ್ಷವಾಗಿ ಇವತ್ತು ಕಡಿಮೆ ಜನರಿರುವಂತಹ, ಕಡಿಮೆ ಸಂಪನ್ಮೂಲ ಇರುವಂತಹ ಒಂದು ಪಕ್ಷವಾಗಿ ಯಾವ್ದಾದ್ರು ಈ ತರದ್ದು ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಜ್ವಲಂತ ಸಮಸ್ಯೆಗಳು, ರಾಜ್ಯದ ಜನರಿಗೆ ಈ ನಾಡಿನ ನೆಲ, ಜಲ, ಭಾಷೆ ವಿಚಾರಕ್ಕೆ ಏನಾದ್ರೂ ಸಮಸ್ಯೆಗಳು ಉದ್ಭವಿಸಿದಾಗ ನಾವು ಅದನ್ನ ಹಿಂದೆ ಮುಂದೆ ನೋಡಿದ್ರೆ ನಾವು ಅಂತಹ ವಿಚಾರಗಳಿಗೆ ಹೋರಾಟಕ್ಕೆ ಧುಮುಕ್ತೀವಿ. ಆದ್ರೆ ಇವತ್ತು ಇಡೀ ದೇಶದ ಒಂದು ಅತಿ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಒಂದು ದೊಡ್ಡ ರಾಜಕೀಯ ಪಕ್ಷವಾಗಿ ಬೆಳೆದಿರ್ತಕ್ಕಂಥ ಬಿಜೆಪಿ ಪಕ್ಷ, ಇವತ್ತು ಬಿಜೆಪಿ ಪಕ್ಷದ ಏನು ವರಿಷ್ಠರಾಗಿರ್ತಕ್ಕಂಥ ಮಾನ್ಯ ಪ್ರಧಾನಮಂತ್ರಿಗಳು ಯಾರಿದ್ದಾರೆ ಇವತ್ತು, ನರೇಂದ್ರ ಮೋದಿ ಅವರು, ಇವರಿಗೆ ದೇಶ ಸುತ್ತೋದಕ್ಕೆ ಸಮಯ ಇದೆ. ದೇಶದಲ್ಲಿ ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲಿಗೆ ವಿದೇಶಕ್ಕೆ ಓಡಾಡೋದಕ್ಕೆ ಇವರಿಗೆ ಸಮಯ ಇದೆ. ವಿದೇಶಿ ಜನರ ಜೊತೆನಲ್ಲಿ ಕಾಲ ಕಳೆಯೋದಕ್ಕೆ ಇವರಿಗೆ ಸಮಯ ಇದೆ. ತನ್ನದೇ ದೇಶವಾಸಿಗಳು ಇವತ್ತು, ತನ್ನದೇ ದೇಶದ ರೈತರು ಏನು ಇಂತಹ ಸಂಕಷ್ಟಕ್ಕೆ ಸಿಲುಕಿದ್ದಾರೆ, ಅದು ಕೂಡ ತಮ್ಮ ವಿರೋಧ ಪಕ್ಷದ ಆಡಳಿತ ಇರುವಂತಹ ಒಂದು ರಾಜ್ಯದಲ್ಲಿ ಇವತ್ತು ರೈತರಿಗೆ ಇಂತಹ ಒಂದು ದುಸ್ಥಿತಿ, ಇಂತಹ ಸಂಕಷ್ಟ ಶುರುವಾಗಿದೆ. ಅಂತಹ ಸಂದರ್ಭದಲ್ಲಿ ನಾವು ಆ ರೈತರ ಪರವಾಗಿ ಇರಬೇಕು ಅಂತಕ್ಕಂಥದ್ದನ್ನ ಪ್ರಧಾನಮಂತ್ರಿ ಅವರು ತೋರಿಸ್ಬೇಕಲ್ವಾ? ಪ್ರಧಾನಮಂತ್ರಿಯವರು ರೈತರ ಪರವಾಗಿದ್ರೆ, ಈ ನಾಡಿನ ಜನರ ಪರವಾಗಿದ್ದೆ, ದೇಶದ ಜನರ ಪರವಾಗಿದ್ರೆ ಇವತ್ತು ಬಿಡದಿಯ ರೈತರ ಧ್ವನಿ ಏನು, ಬಿಡದಿಯ ರೈತರ ಸಮಸ್ಯೆ ಏನು ಅದನ್ನ ಕೇಳಬೇಕಾಗಿರೋದು ಪ್ರಧಾನಮಂತ್ರಿಗಳ ಜವಾಬ್ದಾರಿ ಅಲ್ವಾ? ಅಲ್ಲೆಲ್ಲೋ ಹೋಗಿ ವಿದೇಶದಲ್ಲಿ ಅದೋ 8 ಆಣಿ 4 ಆಣಿ ಚಾಕ್ಲೇಟ್ ನ ಇಟ್ಕೊಂಡು ಅಲ್ಲಿ ಆಟ ಆಡೋದಕ್ಕೆ ಇವ್ರಿಗೆ ಸಮಯ ಇದೆ, ಪುರ್ಸೊತ್ತಿದೆ, ಕಾಲ ಇದೆ ಅಂತ ಅಂದ್ರೆ, ಇಲ್ಲಿ ಬಿಡದಿಯ ರೈತರ ಸಮಸ್ಯೆಯನ್ನ ಕೇಳೋದಕ್ಕೆ ಇವ್ರ ಕೈಲಿ ಆಗಲ್ಲ ಅಂತ ಅಂದ್ರೆ, ಪ್ರಧಾನಮಂತ್ರಿಯವರ ಕಾಳಜಿ ಎಷ್ಟಿದೆ ದೇಶದ ಜನರ ಮೇಲೆ, ಈ ದೇಶದ ರೈತರ ಬಗ್ಗೆ ಇವ್ರಿಗೆ ಕಾಳಜಿ ಎಷ್ಟಿದೆ ಅನ್ನೋದನ್ನ ನಾವು ಪ್ರಶ್ನೆ ಮಾಡ್ಬೇಕಾಗುತ್ತೆ. ನನಗನ್ಸೋದು ಇವತ್ತಿನ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಪಕ್ಷಗಳು ಏನಿದಾವಲ್ಲ, ಇವೆಲ್ಲ ಒಂದೇ ತರದ್ದು ಮೋಡ್ ಆಫ್ ಆಪರೆಂಡಿ ಕೆಲಸ ಮಾಡೋದು, ಇವರೆಲ್ಲ ಒಂದೇ ರೀತಿಯಲ್ಲಿ ಕೆಲಸ ಮಾಡೋದು. ಈ ಪಕ್ಷ ಇರ್ಲಿ ನೋಡಿ, ಹಿಂದೆ ಜೆಡಿಎಸ್ ಅವರು ಇದ್ದಾಗ ಇದೇ ತರದ ಒಂದು ಟೌನ್ಶಿಪ್ ಅನ್ನ ಅವ್ರು ಮಾಡೋದಕ್ಕೆ ಅಂತ ಹೋಗ್ತಾರೆ. ಅವತ್ತು ಇದ್ದಂತಹ ವಿರೋಧ ಪಕ್ಷದಲ್ಲಿದ್ದಂತಹ ಡಿ ಕೆ ಶಿವಕುಮಾರ್ ಆ ಟೌನ್ಶಿಪ್ ಇಂದ ಕುಮಾರಸ್ವಾಮಿ ಅವರು, ಜೆಡಿಎಸ್ ಪಕ್ಷದ ಕುಮಾರಸ್ವಾಮಿ ಅವರು ಲಾಭ ಮಾಡ್ಕೋತಾ ಇದ್ದಾರೆ. ಹಂಗಾಗಿ ಆ ಟೌನ್ಶಿಪ್ ನ ಮಾಡಬಾರ್ದು ಅಂತ ಹೇಳಿ ಅವರು ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಅವತ್ತು ಕುಮಾರಸ್ವಾಮಿ ಮಾಡ್ಬೇಕಂತಾರೆ, ಡಿ ಕೆ ಶಿವಕುಮಾರ್ ಮಾಡಬಾರ್ದು ಅಂತಾರೆ. ಇವತ್ತು ಡಿ ಕೆ ಶಿವಕುಮಾರ್ ಮಾಡ್ಬೇಕಂತಾರೆ, ಕುಮಾರಸ್ವಾಮಿ ಅವರು ಮಾಡಬಾರ್ದು ಅಂತಾರೆ. ಇವ್ರ ಕಾಳಜಿ ಏನಿದೆ ಇಲ್ಲಿ?
ಅಂದ್ರೆ ಇವ್ರಿಗೆ ತಿನ್ನೋದ್ರ ಬಗ್ಗೆ, ಲೂಟಿ ಹೊಡೆಯೋದ್ರ ಬಗ್ಗೆ ಇವ್ರಿಗೆ ಅಭ್ಯಂತರ ಇಲ್ಲ. ತಿನ್ನೋದಕ್ಕೆ, ಲೂಟಿ ಹೊಡೆಯೋದಕ್ಕೆ, ಭ್ರಷ್ಟಾಚಾರ ಮಾಡೋದಕ್ಕೆ ಇವ್ರದ್ದು ಯಾರ್ದು ವಿರೋಧ ಇಲ್ಲ. ಆದ್ರೆ ಭ್ರಷ್ಟಾಚಾರ, ಲೂಟಿ ತಿನ್ನೋದು ಯಾರು? ನಾನಾ ಬೇರೆಯವನ ಅಂತ ಅಷ್ಟೇ. ನಾನ್ ತಿನ್ಬೇಕಾದ್ರೆ, ನಾನ್ ಲೂಟಿ ಹೊಡಿಬೇಕಾದ್ರೆ ಏನೇನ್ ಸಮಸ್ಯೆ ಇಲ್ಲ ಅವರಿಗೆ. ಬೇರೆಯವನ್ ತಿಂದ್ರೆ, ಬೇರೆಯವನ್ ಲೂಟಿ ಹೊಡೆದ್ರೆ, ಬೇರೆಯವನು ಅದನ್ನ ಬಳಸ್ಕೊಂಡ್ರೆ, ಅನುಕೂಲ ಮಾಡ್ಕೊಂಡ್ರೆ ಮಾತ್ರ ಇವರ ವಿರೋಧ ಇದೆ ಅಂತ ಹೇಳಿ ನಮ್ಗೆ ಇವರ ನಡವಳಿಕೆಗಳನ್ನ ನೋಡಿದ್ರೆ ನಮ್ಗೆ ಗೊತ್ತಾಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಕರ್ನಾಟಕದ ಜನರ ಪಾಲಿಗೆ ಏನು ಇವತ್ತು JCB, JDS, ಕಾಂಗ್ರೆಸ್, ಬಿಜೆಪಿ ಪಕ್ಷಗಳಿದಾವೆ, ಇವೆಲ್ಲ ಪಕ್ಷಗಳು ಇವತ್ತು ನಿಜಕ್ಕೂ ರೈತರಾಗಿರ್ಲಿ, ಕಾರ್ಮಿಕರಾಗಿರ್ಲಿ, ವಿದ್ಯಾರ್ಥಿಗಳಾಗಿರ್ಲಿ, ಯುವಜನರಾಗಿರ್ಲಿ, ಎಲ್ಲರ ಪಾಲಿಗೆ ಇವತ್ತು ಇವರು ಮಾರಕವಾಗಿ, ಶತ್ರುಗಳಾಗಿ ಪರಿಣಮಿಸಿದ್ದಾರೆ. ಇಂಥ ಸಂದರ್ಭದಲ್ಲಿ ನಾವೆಲ್ಲ ನೋಡ್ತಾ ಇದೀವಿ, ಅಕ್ಕಪಕ್ಕ ದೇಶಗಳಲ್ಲಿ ಏನಾಗ್ತಾ ಇದೆ, ನಮ್ಮದೇ ಪಕ್ಕದ ರಾಜ್ಯದಲ್ಲಿ ಏನಾಗ್ತಾ ಇದೆ. ಇವತ್ತು ಈ ತರದ ಇಷ್ಟು ಮಟ್ಟಕ್ಕೆ, ಇಷ್ಟು ಲೆವೆಲ್ಗೆ ಇವತ್ತು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವರು ದೌರ್ಜನ್ಯ, ದಬ್ಬಾಳಿಕೆ ಮಾಡ್ತಾರೆ ಅಂತ ಅಂದ್ರೆ, ವೋಟ್ ಹಾಕುವಂತ ಜನರನ್ನೇ ಇವರು ಶೋಷಣೆ ಮಾಡೋದಕ್ಕೆ ನಿಂತಿದ್ದಾರೆ ಅಂತ ಅಂದ್ರೆ, ನಾವು ಯಾವ ಮಟ್ಟಕ್ಕೆ ಎಚ್ಚೆತ್ಕೋಬೇಕು? ನಮ್ಮ ನೆರೆಹೊರೆಯ ರಾಷ್ಟ್ರಗಳಲ್ಲಿ ಏನಾಯ್ತು ಅನ್ನೋದನ್ನ ಗಮನದಲ್ಲಿಟ್ಕೊಂಡು ನಮ್ಮ ದೇಶದ ಜನರು, ಬಹಳ ಮುಖ್ಯವಾಗಿ ಕರ್ನಾಟಕದ ಯುವ ಜನತೆ ಮತ್ತೆ ಕರ್ನಾಟಕದ ಎಲ್ಲ ರೈತರು, ಕಾರ್ಮಿಕರು, ಶೋಷಿತರು ಇವತ್ತು ಒಂದಷ್ಟು ಎಚ್ಚೆತ್ಕೋಬೇಕು, ಜಾಗೃತರಾಗಬೇಕು. ಆ ತರದ ಒಂದು ಸಂದರ್ಭವನ್ನ ಇವರು ಇವತ್ತು ಸೃಷ್ಟಿ ಮಾಡಿದ್ದಾರೆ, ಮೂರು ಪಕ್ಷಗಳು ಸೇರ್ಕೊಂಡು, ಕಾಂಗ್ರೆಸ್, ಬಿಜೆಪಿ, JDS. ಒಟ್ಟಾರೆಯಾಗಿ ಇಲ್ಲಿ ನಮ್ಗೆ ಅನಿಸ್ತಾ ಇರೋದು, ಅಧಿಕಾರಕ್ಕೆ ಬಂದ್ರೆ ನಾವ್ ಏನ್ ಬೇಕಾದ್ರೂ ಮಾಡ್ಕೋತೀವಿ ಅನ್ನುವಂತ ನಿಲುವು ಮತ್ತೆ ಧೋರಣೆ ಏನಿದೆ, ಇದನ್ನ ನಾವೆಲ್ಲರೂ ಖಂಡಿಸ್ಬೇಕಾಗಿದೆ. ಇವತ್ತು ನಾವು ಖಂಡಿಸಿಲ್ಲ ಅಂತ ಅಂದ್ರೆ, ಬಿಡೋ ಬಿಡದಿ ಅವ್ರದಲ್ವಾ, ಅಲ್ಲೇನೋ ರೈತರು ಹೋರಾಟ ಮಾಡ್ಕೋತಾರ, ನಮ್ಗೇನಾಗ್ಬೇಕಾದ್ರಿಂದ, ನಮ್ಗೇನ್, ನಾವು ನಮ್ಮ ಬದುಕು ಆರಾಮಾಗಿದ್ಯಾ, ನಮ್ಮೂರ್ಗ್ ಬರಲ್ಲ, ನಮ್ದು ಯಾವ್ದೋ ಚಿತ್ರದುರ್ಗನೋ, ದಾವಣಗೆರೆನೋ, ಅಥವಾ ಇನ್ನೆಲ್ಲೋ ಈ ಕಡೆ ಹಾಸನನೋ, ತುಮಕೂರೋ, ನಮ್ ಕಡೆ ಏನು ಇವರೆಲ್ಲ ಬರಲ್ಲ ಅನ್ನುವಂತಹ ಧೋರಣೆಯಲ್ಲಿ ಅಥವಾ ಇದರಲ್ಲಿ ಯೋಚನೆಯಲ್ಲಿ ನೀವಿದ್ರೆ ಖಂಡಿತವಾಗಿನೂ ನಾವು ಮೂರ್ಖರಾಗ್ತೀವಿ. ಇವತ್ತು ಬಿಡದಿಯವ್ರಿಗೆ ಜನರಿಗೆ ಮಾಡ್ತಾ ಇರುವಂತದ್ದು, ಹೊಸಕೋಟೆಯಲ್ಲಿ ನಡೀತಾ ಇರುವಂತದ್ದು, ಆ ಕಡೆ ಬೆಳವಂಗ್ಲದಲ್ಲಿ, ನೆಲಮಂಗಲದ ಬೆಳವಂಗ್ಲದಲ್ಲಿ ನಡೀತಾ ಇರುವಂತದ್ದು, ಆ ಕಡೆ ಏನು ಏರ್ಪೋರ್ಟ್ ದೇವನಹಳ್ಳಿ ಭಾಗದಲ್ಲಿ ನಡೀತಾ ಇರುವಂತಹ ಇಂತಹ ರೈತರ ಶೋಷಣೆ, ದಬ್ಬಾಳಿಕೆ ನಾಳೆ ನಮ್ಮೂರಿನಲ್ಲೂ ನಡಿಬಹುದು. ಇವತ್ತಿನ ಈ ನೀಚ, ಭ್ರಷ್ಟ, ದುರುಳ ರಾಜಕಾರಣಿಗಳನ್ನ ನಾವು ಇವತ್ತು ಎದುರಿಸಲಿಲ್ಲ ಅಂತ ಅಂದ್ರೆ, ಇವತ್ತಿನ ಭ್ರಷ್ಟ DK ಶಿವಕುಮಾರ್ ರಂತಹ ಏನು ಜನ ವಿರೋಧಿ, ರೈತ ವಿರೋಧಿ ರಾಜಕಾರಣಿಗಳನ್ನ ನಾವು ಎದುರಿಸುವಂತಹ ಒಂದು ಶಕ್ತಿಯನ್ನ ಇವತ್ತು ನಾವೆಲ್ಲರೂ ಪ್ರಾಮಾಣಿಕವಾಗಿ ಒಗ್ಗಟ್ಟಾಗಿ ತೋರ್ಲಿಲ್ಲ ಅಂತ ಅಂದ್ರೆ, ಮುಂದಿನ ದಿನಗಳಲ್ಲಿ ಇವತ್ತು ಎಲ್ಲಾನು ಮಾರ್ತಾರೆ. ನಾಳೆ ದಿವಸ ನಮ್ಮ ಮನೆಗಳನ್ನೇ ಮಾರ್ತಾರೆ, ನಮ್ಮನ್ನೇ ಒಕ್ಕಲೆ ಬರ್ತಾರೆ. ನಾವು ನಾಳೆ ಈ ದೇಶದ, ಈ ರಾಜ್ಯದ ಜನರೇ ಅಲ್ಲ ಅನ್ನುವಂತ ಮಾತನ್ನು ಹೇಳುವಂತಹ ಮಟ್ಟಕ್ಕೆ ಇವತ್ತು ಈ ರಾಜಕೀಯ ಪಕ್ಷಗಳು ಬಂದು ಇಳಿದು ಬಿಟ್ಟಿದ್ದಾವೆ. ಹಾಗಾಗಿ ದಯವಿಟ್ಟು ಬಿಡದಿಯ ರೈತರ ಹೋರಾಟ ಏನಿದೆ, ನ್ಯಾಯಯುತವಾದ ಹೋರಾಟ. ಅವರು ನಿಜಕ್ಕೂ ಅಲ್ಲಿ ಅವ್ರು ಏನ್ ಕೇಳ್ತಾ ಇದ್ದಾರೆ ಮತ್ತೆ ಏನ್ ಹೇಳ್ತಾ ಇದ್ದಾರೆ 100ಕ್ಕೆ 100% ಸತ್ಯ. ಬಿಡದಿ ಒಂದ್ ರೀತಿಯಲ್ಲಿ ಅರೆಮಲೆನಾಡಿನ ರೀತಿಯಲ್ಲಿ ಆಗಿದೆ. ಅಲ್ಲಿಯ ರೈತರು ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ವರ್ಷಕ್ಕೆ ಅವರು ದುಡಿಮೆಯನ್ನ ಅಲ್ಲಿ ಜನ ಮಾಡ್ತಾ ಇದ್ದಾರೆ. ಸರ್ಕಾರದ ಯಾವುದೇ ಸವಲತ್ತುಗಳು ಇಲ್ಲ ಅಂತ ಅಂದ್ರು, ಸರ್ಕಾರದ ಒಂದು ಮಧ್ಯಸ್ಥಿಕೆ ಅಥವಾ ಸರ್ಕಾರದ ಇಂಟರ್ಮಿಷನ್ ಇಲ್ಲ ಅಂತ ಅಂದ್ರೂ ಅವ್ರ ಪಾಡಿಗೆ ಅವರು ಅಲ್ಲಿ ಅವರ ಬದುಕನ್ನ ಚಂದವಾಗಿ ಕಟ್ಕೊಂಡು ಜೀವನ ಮಾಡುವಂತಹ ಕೆಪಾಸಿಟಿ ಇವತ್ತು ಆ ಬಿಡದಿ ಭಾಗದ ರೈತರಿಗೆ ಇದೆ. ಆದ್ರೆ ಸರ್ಕಾರ ಇವತ್ತು ಅಂತ ಒಂದು ಸುಂದರವಾದ ಬದುಕನ್ನ, ನೆಮ್ಮದಿಯಾದ ಬದುಕನ್ನ ಕಟ್ಕೊಂಡಿರುವಂತಹ ಬಿಡದಿಯ ಜನರ ಆ ಬದುಕನ್ನ ನಾಶ ಮಾಡೋದಕ್ಕೆ ಇವತ್ತು ಸರ್ಕಾರ ಏನು ಹೊರಟಿದೆ, ಅದನ್ನ ನಾವೆಲ್ಲರೂ ಸೇರಿ ವಿರೋಧಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಒಂದು ಜನಪರವಾದಂತಹ ಆ ಕರ್ನಾಟಕದ ನೆಲ, ಜಲ, ಭಾಷೆಯ ವಿಚಾರಕ್ಕೆ ನಿರಂತರವಾಗಿ ಹೋರಾಟ ಮಾಡ್ತಾ ಇರುವಂತಹ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈ ಒಂದು ಹೋರಾಟದ ಮುಂಚೂಣಿಯಲ್ಲಿ ನಾಳೆ ನಾವೊಂದು ಶನಿವಾರ ನಿಲ್ಲಬೇಕು. ಆ ನಿಟ್ಟಿನಲ್ಲಿ ರಾಜ್ಯದ ಜನರನ್ನ ಒಗ್ಗೂಡಿಸ್ಬೇಕು, ಬಿಡದಿಯ ಜನರಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯವನ್ನ ತಪ್ಪಿಸ್ಬೇಕು. ಅದೇನಾದ್ರೂ ಆಗ್ಲಿ ನಾವು ನೋಡ್ಬೇಕು, ಇದೊಂದು ಚಾಲೆಂಜಿಂಗ್ ಆಗಿ ನಾವು ನೋಡ್ಬೇಕು. ಬಿಡದಿ ಜನ ಸೋತ್ರೆ ನಾವು ಸಾಮಾನ್ಯ ಜನರು ಕೂಡ ಸೋತಾಗೆ, ಬಿಡದಿಯಲ್ಲಿ ರೈತರಿಗೆ ಅನ್ಯಾಯ ಆದ್ರೆ ಅದು ಇಡೀ ರಾಜ್ಯದ, ಇಡೀ ದೇಶದ ಜನರಿಗೆ ಆಗುವಂತಹ ಅನ್ಯಾಯ ಅನ್ನುವಂಥದ್ದನ್ನ ನಾವು ಮನಗಂಡು ನಾವೆಲ್ಲರೂ ಒಗ್ಗಟ್ಟಾಗಿ ಈ ಬಿಡದಿಯ ರೈತರು ಯಾರು ಇವತ್ತು ತಮ್ಮ ಭೂಮಿಯನ್ನ ಉಳಿಸ್ಕೊಳ್ಳೋದಕ್ಕೆ 445 ದಿವಸಗಳಿಂದ ಅವರು ಹೋರಾಟ ಮಾಡ್ತಾ ಇದಾರೆ ಅಂದ್ರೆ ಅಸಹ್ಯ ಅಲ್ವೇನ್ರಿ? ಇದು ನಾಚಿಕೆ ಅಲ್ವಾ? ಇದು ನಾಚಿಕೆಗೇಡಿ ಅಲ್ವಾ? ನೀವು ಇನ್ನೇನ್ ಆಡಳಿತ ಕೊಡ್ತಾ ಇದ್ದೀರಾ? ನೀವು ಆಡಳಿತ ನಡೆಸುವಂತ ಒಂದು ರಾಜ್ಯದಲ್ಲಿ, ದೇಶದಲ್ಲಿ ಜನ ಈ ರೀತಿಯಾಗಿ ತಮ್ಮ ಹಕ್ಕುಗಳಿಗಾಗಿ, ತಮ್ಮ ಬದುಕಿಗಾಗಿ ಬ್ರಿಟಿಷರಿಲ್ಲ, ಇಲ್ಲಿ ಡಚ್ರಿಲ್ಲ, ಪೋರ್ಚುಗೀಸರಿಲ್ಲ, ಯಾರೋ ನಿಜಾಮ್ರಿಲ್ಲ, ನಮ್ಮದೇ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವೇ ಆಯ್ಕೆ ಮಾಡ್ಕೊಂಡಿರುವಂತಹ ಜನರೇ ಇವತ್ತು ನಮ್ಮನ್ನ ಈ ಮಟ್ಟಕ್ಕೆ ಶೋಷಣೆ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಏನಿದ್ರ ಅರ್ಥ?
ಜನ ಏನು ಇವತ್ತು ಜನರನ್ನ ಮುಟ್ಟಾಳರು, ಮೂರ್ಖರು, ನಿಶಕ್ತರು, ನಿರ್ವೀರ್ಯರು ಅಂತ ಹೇಳಿ ಇವತ್ತು ಇವರೆಲ್ಲ ಭಾವಿಸ್ಕೊಂಡಾಗಿದೆ. ಹಾಗಾಗಿ ಇವ್ರಿಗೆ ಉತ್ತರ ಕೊಡುವಂತ ಕೆಲಸವನ್ನ ನೀವೆಲ್ಲ ಸೇರಿ ಮಾಡಬೇಕಾಗಿದೆ. ಹಾಗಾಗಿ ನಾನು ದಯವಿಟ್ಟು ರಾಜ್ಯದ ಎಲ್ಲ ಜನರಲ್ಲಿ ಈ ಮುಖಾಂತರ ಮನವಿಯನ್ನ ಮಾಡ್ತಾ ಇದ್ದೀನಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಬೆಂಗಳೂರಿನ ಕೆಂಗೇರಿಯಿಂದ ಏನು ಈ ಒಂದು ರೈತರ ಬಗ್ಗೆ ಕಾಳಜಿ ಇರ್ತಕ್ಕಂಥ, ರೈತರ ಬದುಕಿನ ಬಗ್ಗೆ ಒಂದಷ್ಟು ಏನು ಕಾಳಜಿ ಇಟ್ಕೊಂಡಿರ್ತಕ್ಕಂಥ ಎಲ್ಲ ಜನರನ್ನ ಸೇರಿಸಿ ಪಕ್ಷಾತೀತವಾಗಿ ಬೇರೆ ಬೇರೆ ಪಕ್ಷ ಮತ್ತೆ ಬೇರೆ ಬೇರೆ ಸಂಘಟನೆಗಳು ಮತ್ತೆ ಈ ಬಿಡದಿಯ ಹೋರಾಟವನ್ನ ಗಮನಿಸಿ ನಿಜಕ್ಕೂ ಬಿಡದಿಯಲ್ಲಿ ರೈತರಿಗೆ ಅನ್ಯಾಯ ಆಗ್ತಾ ಇದೆ, ನಾವು ಅವ್ರ ಪರವಾಗಿ ನಿಲ್ಲಬೇಕು ಅನ್ನುವಂತಹ ಒಂದು ಏನು ಸಾಮಾಜಿಕ ಜಾಲತಾಣಗಳಲ್ಲಿ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದಂತಹ ಎಲ್ಲ ಜನರನ್ನ ಸೇರಿಸಿ ನಾವು ಕೆಂಗೇರಿಯಿಂದ ಬರುವ ಶನಿವಾರ 6ನೇ ತಾರೀಕು ಕೆಂಗೇರಿಯಿಂದ ಬಿಡದಿ ನಂತರ ಆ ಬೈರಮಂಗಲ ಮತ್ತೆ ಕಂಚಗಾನಹಳ್ಳಿ ಭಾಗದ ಏನು ಈ ಸಂತ್ರಸ್ತ ರೈತರ ಊರುಗಳಿದಾವೆ ಅಲ್ಲೆಲ್ಲ ಊರುಗಳಿಗೆ ಹೋಗಿ ನಾವೊಂದಷ್ಟು ನಿಮ್ಮ ಪರವಾಗಿ ಇರ್ತೀವಿ, ನೀವು ಹೆದರ್ಕೋಬೇಡಿ, ಡಿ.ಕೆ. ಶಿವಕುಮಾರ್ ಅಂತ 100 ಜನ ಬರ್ಲಿ, ಅವ್ರನ್ನ ಎದುರಿಸುವಂತ ಶಕ್ತಿ ಈ ನಾಡಿನ ಜನರಿಗೆ ಇದೆ. ಈ ನಾಡಿನ ಜನರು ಏನು ಬೆವರು ಸುರಿಸಿ ಕಷ್ಟಪಟ್ಟು ದುಡ್ದು ತಿಂತಾ ಇರುವಂತ ಜನ, ಕಷ್ಟಪಟ್ಟು ದುಡಿದು ತಿಂತಾ ಇರ್ತಕ್ಕಂಥ ಜನ ನಮ್ಮಲ್ಲಿ ಶಕ್ತಿ ಇದೆ, ಹಾಗಾಗಿ ನಾವು ನಿಮ್ಮನ್ನ ಎದುರಿಸ್ತೀವಿ ಎನ್ನುವಂತಹದನ್ನ ನಾವು ಅವ್ರಿಗೆ ಸಂದೇಶವನ್ನ ಕೊಡೋದಕ್ಕೆ ರಾಜ್ಯದ ಜನ ನಾವೆಲ್ಲರೂ ನಿಮ್ಮೊಂದಿಗೆ ಇದ್ದೀವಿ ಎನ್ನುವಂತಹ ವಿಶ್ವಾಸವನ್ನ ಆ ಬಿಡದಿಯ ಜಮೀನ್ ಕಳ್ಕೊಳ್ತಾ ಇರುವಂತಹ ಭಾಗದ ಜನರಲ್ಲಿ ವಿಶ್ವಾಸವನ್ನ ತುಂಬಿ ಅವರಲ್ಲಿ ಇನ್ನೊಂದಷ್ಟು ಧೈರ್ಯ ಚೈತನ್ಯವನ್ನ ಅವ್ರಿಗೆ ತುಂಬೋದಕ್ಕೆ ನಾವೆಲ್ಲರೂ ಅವತ್ತು ಆ ದಿನ ಅಲ್ಲಿ ಹೋಗ್ತಾ ಇದ್ದೀವಿ. ಹಾಗಾಗಿ ನೀವು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ KRS ಪಕ್ಷದ ಸೈನಿಕರು ಆ ದಿನ ಬರ್ತಾ ಇದ್ದಾರೆ. ನಾವು 100 ಬೈಕು ಮತ್ತೆ ಕಾರುಗಳಲ್ಲಿ ಆ ಬಿಡದಿಗೆ ಹೋಗ್ತಾ ಇದ್ದೀವಿ. ಆ ಬಿಡದಿ ಬೈರಮಂಗಲ ಚಲೋ ಇದೊಂದು ಕಾರ್ಯಕ್ರಮ ಯಶಸ್ವಿ ಆಗ್ಬೇಕು. ಕಾರ್ಯಕ್ರಮ ಯಾಕೆ ಯಶಸ್ವಿ ಆಗ್ಬೇಕಂದ್ರೆ KRS ಪಕ್ಷ ರಾಜಕಾರಣ ಮಾಡ್ತಾ ಇದೆ ಯಶಸ್ವಿ ಆಗ್ಬೇಕಂತ ಅಲ್ಲ, ಬಿಡದಿಯ ಜನರಿಗೆ, ಬಿಡದಿಯ ರೈತರಿಗೆ, ಏನು ಇವತ್ತು ಭೂಮಿ ಕಳ್ಕೊತಾ ಇರುವಂತಹ ರೈತರಿಗೆ ಅನ್ಯಾಯ ಆಗ್ತಾ ಇದೆ, ಅವ್ರಿಗೆ ನ್ಯಾಯ ಸಿಗ್ಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ದಯವಿಟ್ಟು ನೀವೆಲ್ಲರೂ ಈ ಹೋರಾಟಕ್ಕೆ ರಾಜ್ಯದ ಜನ ಬೆಂಬಲಿಸಬೇಕು ಅಂತ ಹೇಳಿ ನಾನು ಈ ಮುಖಾಂತರ ತಮ್ಮೆಲ್ಲರಲ್ಲೂ ಮನವಿ ಮಾಡ್ಕೋತಾ ಇದ್ದೀನಿ. ನಿಮ್ಮೆಲ್ಲರನ್ನ ಶನಿವಾರ 6ನೇ ತಾರೀಕು ನಾನು ನೋಡೋದಕ್ಕೆ ತುಂಬಾ ಕಾತುರನಾಗಿದ್ದೀನಿ. 6ನೇ ತಾರೀಕು ಸಿಗೋಣ. ನಾವು ಕೆಂಗೇರಿಯ ನೈಸ್ ರಸ್ತೆಯ ಪಕ್ಕ ಇರ್ತಕ್ಕಂಥ ಏನು ಕದಂಬ ಹೋಟ್ಲು ಪಕ್ಕದಲ್ಲಿ ಇರ್ತಕ್ಕಂಥ ವಕೀಲರ ಸಂಘದ ಮಠ ಏನಿದೆ ಅದ್ರ ಮುಂಭಾಗದಲ್ಲಿ ಬಹುತೇಕವಾಗಿ ನಾವು ಇದನ್ನ ಜಾಥಾವನ್ನ ಪ್ರಾರಂಭಿಸ್ತೀವಿ. ನೀವು ಹೇಗಾಗುತ್ತೋ ಸರಿ, ನಿಮ್ಮ ಹತ್ರ ಗಾಡಿ ಇಲ್ಲ ಅಂತಂದ್ರೂ ಪರವಾಗಿಲ್ಲ, ಕಾರ್ ಇಲ್ಲ ಅಂತಂದ್ರೂ ಪರವಾಗಿಲ್ಲ, ನೀವು ಬಸ್ಸಲ್ಲೋ ಇನ್ನೊಂದು ಮುಖಾಂತರ ಬಂದರೂ ಕೂಡ ನಿಮ್ಮನ್ನ ಕರ್ಕೊಂಡು ಹೋಗೋದಕ್ಕೆ ಒಂದು ವ್ಯವಸ್ಥೆ ಇರುತ್ತೆ. ಹಾಗಾಗಿ ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಈ ರೈತರ ಪರವಾಗಿ ನಿಲ್ತಕ್ಕಂಥ ಕೆಲಸವನ್ನ ನಾವೆಲ್ಲರೂ ಸೇರಿ ಮಾಡೋಣ ಅಂತ ಹೇಳಿ ನಿಮ್ಮೆಲ್ಲರಲ್ಲೂ ಮತ್ತೊಮ್ಮೆ ಮನವಿಯನ್ನ ಮಾಡ್ಕೊತಾ ಈ ಶನಿವಾರ 6ನೇ ತಾರೀಕು ಬೆಂಗಳೂರಿನಿಂದ ಬಿಡದಿ ಬೈರಮಂಗಲ ಚಲೋ ದಯವಿಟ್ಟು ನೆನ್ಪಿಟ್ಕೊಳ್ಳಿ. ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಜಾಥಾವನ್ನ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಸೇರಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಈ ಒಂದು ಹೋರಾಟವನ್ನ ಯಶಸ್ವಿಗೊಳಿಸಬೇಕು, ಆ ಬಿಡದಿಯ ರೈತರಿಗೆ ನ್ಯಾಯ ಕೊಡಿಸಬೇಕು ಅಂತ ಹೇಳಿ ನಾನು ನಿಮ್ಮೆಲ್ಲರಲ್ಲೂ ಮನವಿ ಮಾಡಿಕೊಂಡು ಇವತ್ತಿನ ಲೈವ್ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ KRS. ಥ್ಯಾಂಕ್ ಯು.